ಕಣ್ ತೆಪ್ಸಿ ನನ್ನ ಮಗಳ ಕಾಂಪೌಂಡ್ ಆರಿಸ್ಕೊಂಡು ಹೋಗಿದ್ಯಾ ನೀನು? ಬರ್ರಲ್ಲ, ಇಬ್ರಿಗೂ ಜನ್ಮ ಜಾಲ ಆಡಿಸ್ತೇ ಹೋದ್ರು ಕೇಳು. ಕ್ಯಾಟ್ ಬಟ್ ಹತ್ತದು ಇವತ್ತು ಏಟೊತ್ತಾದ್ರೂ ಬಿಡಕ್ಕಿಲ್ಲ. ತೋರಿಸ್ತೀನಿ ನಾನು ಯಾರು ಅಂತ. ಮಾವ ಪಿಕ್ಚರ್ ಏನೋ ಸಂದಾಗಿತ್ತು. ಪಿಕ್ಚರ್ ಅಲ್ಲಿ ತುಟಿಗ್ ಮುಚ್ಕೊಟ್ರಲ್ಲ, ಅದ್ ದಿಟ್ಟವೇ. ಕಮಲಿ, ನೀನಿನ್ನೂ ಮುತ್ತಿನ ಹೊರಗೆ ಬಂದಿಲ್ವಾ? ಕಮಲಿ, ಟರ್ನ್ ದಟ್ ಸೈಡ್. ಅಯ್ಯೋ, ಅಲ್ಲಿ ನೋಡು ನಿಮ್ಮ ಅಪ್ಪನ. ಒಳ್ಳೆ ದೇವಸ್ಥಾನದಲ್ಲಿ ಕಾಯಿ ಹೊಡೆದ್ರೆ ಗೋರ್ಕಳಕ್ಕೆ ಅಂತಾನೆ ಕಾಯ್ತಿರ್ತಾರಲ್ಲ, ಹಂಗ್ ಕಾಯ್ಕೊಂಡು ಕೂತವನೆ. ಇವಾಗ ಒಳಗೆ ಹೆಂಗ್ ಹೋಗೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಅಯ್ಯಯ್ಯೋ ಮಾವ, ನಮ್ಮ ಅಪ್ಪ ಏನ್ ಕೈಗೆ ಸಿಗಾಕೊಂಡ್ರೆ ಆಟೆಯ. ಮಾವ, ಹಿಂದೆ ಬಾಗ್ಲಿಂದ ಓಡೋಗಣ ಬಾ ಮಾವ. ಏನೋ ನಾನು ಹಿಂದೆ ಬಾಗ್ಲಿಂದ ಬರೋದ? ನೋ ವೇ. ಯಾ, ಈ ಮಹೇಶ ಏನಾದ್ರೂ ಹೋದ್ರೆ ರಾಜ್ಯ ಮಾರ್ಗದಲ್ಲೇ ಹೋಗೋದು. ನಾನೊಂದು ಕೆಲಸ ಹೇಳ್ತೀನಿ, ಹಂಗ್ ಮಾಡು. ಬಾಯ್ಲಿ ಹತ್ರ. ಬಾರೆ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಹಾಯ್ ಮಾವ. ಏಯ್, ಇದೇನಿದು ಗೇಟ್ ಕಾಯೋ ಗೋರ್ಕೊಂತಾರ ಬಾಗ್ಲದ್ರ ಚೇರ್ ಹಾಕ ಕೂತ್ಬಿಟ್ಟಿದ್ಯಲ್ಲ, ಏನ್ ವಿಷಯ? ಅಣ್ಣ ಏನಾದ್ರು ಟಾರ್ಗೆಟ್ ಫಿಕ್ಸ್ ಮಾಡ್ದ ಹೆಂಗೆ? ಎಂಥದ್ದು ಇಲ್ಲ ಕಳ್ಳ. ನೀನ್ ಆಡ್ತಿರೋ ಕಳ್ಳಾಟಕ್ಕೆ ಗೂರ್ಕುನ್ ಕೆಲ್ಸಾನು ಮಾಡಂಗಾಗದೆ, ಗೂಢಚಾರಿ ಕೆಲ್ಸಾನು ಮಾಡಂಗಾಗದೆ. ಲೇ ಮಹೇಶ, ಎಲ್ಲ ನನ್ನ ಮಗಳು ಕಮ್ಲಿ. ಕಮಲಿನಾ? ಓ ಮೈ ಗಾಡ್, ಇಲ್ಲೇ ಜೇಬಲ್ ಇದ್ಲು. ಯಾವಾಗ ಓದ್ಲು ಅಂತಾನೆ ಗೊತ್ತಿಲ್ಲ ಮಾವ. ಪಾಪ ಬರ್ಸ್ಬೇಡ, ನಿಜ ಬಗಳು ಎಲ್ಲವಳೆ ನನ್ನ ಮಗಳು ಕಮ್ಲಿ. ಮಾಮ, ನೀನ್ ಜಾಸ್ತಿ ಪಾಪ ಮಾಡ್ಕೋಬೇಡ. ಪಾಪ ಮಾಡ್ಕೊಂಡ್ರೆ BP ಬರ್ತದೆ, BP ಬಂದ್ರೆ ಶುಗರ್ ಜಾಸ್ತಿ ಆಗ್ತದೆ, ಆಮೇಲೆ ಕ್ಯಾನ್ಸರೇ ಬಂದ್ಬಿಡ್ತದೆ. ಪಾಪ ಮಾಡ್ಕೋಬೇಡ ಮಾವ. ನಿನ್ನ ಮಗಳು ಇಷ್ಟೊತ್ತಲ್ಲಿ ಮನೇಲಿ ಇಲ್ದೆ ಎಲ್ಲಿ ಹೋಯ್ತಾಳೆ ಹೇಳೋ? ನಿನ್ ಕಳ್ಳಾಟ ಎಲ್ಲ ನನಗೆ ಗೊತ್ತು, ಸುಳ್ಳು ಬಗಳ್ಬೇಡ. ಅವಳು ನಿನ್ ಕುಟ್ಟೆ ಕಾಂಪೌಂಡರ್ ಹೋಗಿದ್ನ ನಾನೇ ನನ್ ಕಣ್ಣಾರೆ ನೋಡಿನಿ. ಮನೇಲೆಲ್ಲ ಇದ್ದಳು. ಮಾವ, ನಾನೇನಾದ್ರೂ ಅವಳನ್ನ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಇದೇ ಗೇಟಿಂದ ಕರ್ಕೊಂಡೋಗಿ ಇಲ್ಲಿಂದಾನೆ ಕರ್ಕೊಂಡ್ ಬರ್ತೀನಿ. ಆದ್ಬಿಟ್ಟು ನಾನೇ ಕಾಂಪೌಂಡ್ ಅಲ್ಲಿ. ನಿನ್ನ ಮಗಳು ಇಲ್ಲೇ ಒಳಗಿರ್ತಾಳೆ, ಸರಿಯಾಗಿ ಕೂಗು. ಹಂಗಂತಿಲ್ಲ, ಅದನ್ನು ನೋಡೇ ಬಿಡ್ತೀನಿ ಕಳ್ಳ. ನಿನ್ ಕಳ್ಳಾಟ್ವಾ ಮಗ ಕಮ್ಲಿ. ಕಮಲಿ ಪುಟ್ಟ, ನಾನ್ ಕೂಗ್ತಿಲ್ವಾ ನಿನ್ ಕಳ್ಳ? ಮಗ ಕಮ್ಲಿ, ಮಗ ಕಮ್ಲಿ, ಕಮ್ಲಿ. ಅಯ್ಯ, ಅದ್ ಯಾಕೆ ಹಿಂಗ್ ಕಿವಿ ಓಡ್ಕೊಂಡಂಗ್ ಬಡ್ಕೊಂಡಿ? ಕಮ್ಲಿ ಇಲ್ಲೇ ಅವಳೆ ಏಳು. ಅಲ್ಲ, ಇವಳು ಮಹೇಶನ್ ಕೊಟ್ಟು ಹೋದಳು, ಅದ್ ಯಾವಾಗ ಒಳಗ್ ಬಂದ್ಲಮ್ಮಿ? ಅಪ್ಪಯ್ಯ, ನಾನ್ ಇಲ್ಲೇ ಇದ್ದೀನಲ್ಲ, ಯಾಕೆ ಹಂಗಾಡ್ತಿದ್ಯಾ? ಓ, ಕುಡ್ಗಿರ್ತಿದ್ಯಾ? ನಾನ್ ಕುಡ್ದಿಲ್ಲ ಕಣಮಿ. ನಿಮ್ಮ ಮೌನ್ ಜೊತೆ ಸೇರ್ಕೊಂಡು ನೀನು ವರ್ಷಾಡಿಯಾ? ಎಲ್ಲಿಗೆ ಹೋಗಿದ್ದೆ ಬೊಗಳು? ಅಣ್ಣ, ಅದ್ಯಾಕಂಗ್ ಗಲಾಟೆ ಮಾಡಿಯೇ? ಕುಡ್ದು ಬಂದಿದ್ಯಾ ಹೆಂಗೆ? ಅಯ್ಯೋ, ನಾನು ಕುಡ್ದಿಲ್ಲ ಕಣ್ತಂಗ್ಯವ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ಗಂಟ ಎಲ್ರು ನಾನು ಕುಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳೋರೆ.
ಅಯ್ಯೋ ನಿನ್ ಮಗ ಮಯತ ನನ್ ಮಗಳು ಕಂಪ್ನಿನ ಕಾಂಪೌಂಡ್ ಹಾರ್ಸ್ಕೊಂಡು ಹೋಗಿದ್ದ ನನ್ ಕಣ್ಣಾರೆ ನೋಡಿವ್ನಿ. ನಿನ್ಗೇನ್ ತಲೆಗಿಲೆ ಕೆಟ್ಟೈತಾ ಹೆಂಗೆ? ಮಧ್ಯಾಹ್ನ ನೋಡಿದ್ರೆ ಕಂಬ್ಳಿ ಚೆನ್ನಿ ಮುನ್ನಿ ಕುಟ್ಟೆ ಕಾಂಪೌಂಡ್ ಆರಿದ್ಲು ಅಂತೆ. ಈಗ ನೋಡಿದ್ರೆ ವರ್ಷನೇ ಬದಲಾಯಿಸ್ತಾ ಇದೆಯಲ್ಲ. ಅಯ್ಯೋ ಆಗ ಏನೋ ಹೇಳ್ದೆ ಕಣವ. ಸುಮ್ಕೆ ಬಾಯಿಗೆ ಬಂದಂಗ್ ಮಾತಾಡಿ ನನ್ ಮರ್ವಾದೆ ಕಳಿಬೇಡ. ಒಳಿಕ್ ಬಾ. ಮಾವಯ್ಯ ಡೋಂಟ್ ವರಿ, ನಿನ್ನ ಮಗಳನ್ನ ಎಲ್ಲ ಕರ್ಕೊಂಡೋದ್ರು ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡ್ ಬರ್ತೀನಿ. ಬರ್ಲಾ? ಕಯ್ಯ ಜಾಸ್ತಿ ತಲೆ ಕೆಡಿಸ್ಕೋಬೇಡ ಮುದ್ದು. ನೋಡು, ಅವರಿಬ್ರು ಓಡೋದ್ರು ಯಾರು ನಂಬಕ್ಕಿಲ್ಲ. ಯಾಕಂದ್ರೆ ಲಗ್ನದ ಅಟ್ಟಿಯಲ್ಲೇ ನೀನ್ ಹೇಳಿದ್ದೆಲ್ಲ ಸುಳ್ಳು ಅನ್ನೋದು ಎಲ್ರಿಗೂ ಗೊತ್ತಾಗದೆ. ಹಂಗೇಯ, ಈಗ ನೀನ್ ಹೇಳಿದ್ದೆಲ್ಲ ಸುಳ್ಳೇಯ. ಅವರಿಬ್ರು ಪಿಕ್ಚರ್ಗೆ ಹೋಗಿದ್ರು. ನೀನ್ ಸುಮ್ಕೆ ಜಾಸ್ತಿ ಯೋಚನೆ ಮಾಡ್ಬೇಡ, ಒಳಿಗ್ ಬಾ. ಅಯ್ಯೋ ಅಯ್ಯೋ ಮಾದೇಶ, ನನ್ನ ಹೆಂಡ್ರೆ ಶಾಮಿಲ್ ಆಗವಳೆ. ಇನ್ ಯಾರ್ ತಾವ್ ಬಿಡ್ಕೊಂಡು ಸಾಯಿಲಪ್ಪ, ಎಲ್ಲ ನನ್ನ ಕರ್ಮ. ಐಸು ಮೇಡಮ್ ಅವರೇ, 1 ತಾರೀಕು ಬಿರ್ನೆ ಸ್ನಾನ ಮಾಡ್ಕೊಂಡು ತಾಳಿ ಬದಲಾಯಿಸೋ ಶಾಸ್ತ್ರಕ್ಕೆ ಸಿದ್ಧ ಆಗ್ಬಿಡಿ. ಹೌದು, ಫೋನ್ ಮಾಡಿ ಎಲ್ರನ್ನೂ ಶಾಸ್ತ್ರಕ್ಕೆ ಬರಕ್ಕೆ ಹೇಳಿದ್ದೀರಾ ತಾನೇ? ಹಾ, ನೀವು ಹೇಳಿರ್ತೀರ ಅಂತ ಗೊತ್ತು ಬಿಡಿ. ನೋಡಿ, ಬಂದವ್ರಿಗೆ ಯಾವ್ದಕ್ಕೂ ಕೊರತೆ ಆಗ್ಬಾರ್ದು, ಚೆನ್ನಾಗಿ ನೋಡ್ಕೊಳ್ಳಿ. ಹಾ, ಆಮೇಲೆ ಇನ್ನೊಂದು ವಿಚಾರ ಐಸು ಮೇಡಮ್ ಅವರೇ, ಶಾಸ್ತ್ರಕ್ಕೆ ನಿಮ್ಮ ಅಪ್ಪ ಅವ್ವ ಎಲ್ಲ ಬಂದಿರ್ತಾರೆ. ಅವ್ರ ಮುಂದೆನೂ ನನ್ನ ಮ್ಯಾಗ ಕೋಪ ಮಾಡ್ಕೊಂಡಿರ್ಬೇಡಿ. ಹಂಗೇನಾದ್ರೂ ನೀವು ಕೋಪ ಮಾಡ್ಕೊಂಡಿದ್ರೆ ಅವ್ರ ಮನ್ಸ್ಗೂ ನೋವಾಯ್ತದೆ. ನಾಳೆ ಅವ್ರೆಲ್ರ ಮುಂದೆ ನಗ್ನಾಗ್ತಾ ಇದ್ಬಿಡಿ. ಇನ್ನು 6 ತಿಂಗಳು ನಾನು ನಿಮ್ಮನ್ನೇನು ಕೇಳಕ್ಕಿಲ್ಲ. ಓ ಅಷ್ಟೇನಾ, ಅಥವಾ ಇನ್ನೂ ಏನಾದ್ರೂ ಬಾಕಿ ಇದೆಯಾ ಹೇಳೋದಕ್ಕೆ? ಎಲ್ಲ ಮುಗೀತು. ಥ್ಯಾಂಕ್ ಗಾಡ್. ಅಯ್ಯೋ, ಇನ್ನೊಂದು ಮುಖ್ಯ ವಿಚಾರನೇ ಮರ್ತೋಗಿದ್ದೆ. ನಾಳೆ ಕರಿಮಣಿ ಶಾಸ್ತ್ರಕ್ಕೆ ನಮ್ಮ ಅಕ್ಕಪಕ್ಕದ ಅಟ್ಟಿಯವರೆಲ್ಲ ಬರ್ತಾವ್ರೆ. ಹಾ, ಮುಗೀತು. ನೀವೇನು ಆರಾಮಾಗಿ ಮಲ್ಕೊಳ್ಳಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಇದನ್ನ ಯಾಕೆ ಇಲ್ಲಿ ಹಾಸ್ತಾ ಇದ್ಯಾ? ಅಯ್ಯ, ನೀವೇನು ಒಳ್ಳೆ ತಮಾಷೆ ಮಾಡ್ತಾ ಇದ್ದೀರಾ ಐಸು ಮೇಡಮ್ ಅವರೇ. ಕ್ವಾಣೆಲ್ ಮನಿ ಕಳ ಕಾಸ್ತೀರಾ, ಇನ್ನೇನು ಕಾಸ್ತಾರೆ? ಹಲೋ, ಹಾಸೋದು ಮಲ್ಗೋದಕ್ಕೆ ಅಂತ ನನಗೂ ಚೆನ್ನಾಗಿ ಗೊತ್ತು. ನೀನಿಲ್ ಮಲ್ಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದು. ಮೊದ್ಲು ಹೊರಗೋಗು. ಅಯ್ಯೋ, ಇದೇ ನಿಂಗೆ ಹೇಳ್ತಾ ಇದ್ದೀರಾ? ನಾನೇನಾದ್ರೂ ಹೊರಗೆ ಹೋಗಿ ಮಲ್ಗೋದು ಅವಂಗ್ ಗೊತ್ತಾದ್ರೆ ಸಾನೆ ಬೇಸರ ಮಾಡ್ಕೊಂಡ್ಬಿಡ್ತಾಳೆ. ನಾವಿಬ್ರು ದೂರ ಇರ್ಬೇಕು ಅಂತ ಅದ್ಯಾರೋ ಬಂದ್ ಹೇಳೋದ್ರಲ್ಲ, ಅದನ್ನ ನೀವೆಲ್ಲ ನಿಜ ಅಂತ ನಂಬಿದ್ದೀರ ತಾನೆ? ಅವ್ರ ಪ್ರಕಾರ ನಾವಿಬ್ರು ದೂರ ಇರ್ಬೇಕು. ಹೌದೌದು, ದೂರ ಇರ್ಲೇಬೇಕು, ಇಲ್ಲಾಂದ್ರೆ ಅವನ್ ಪಿರಾಣಕ್ಕೆ ಅಪಾಯ ಆಯ್ತದೆ. ಅದಕ್ಕೆ ಹೊರಗೆ ಹೋಗು ಅಂತ ಹೇಳ್ತಾ ಇರೋದು. ನೋಡಿ, ಅದಕ್ಕೆ ನಾನು ನಿಮ್ಮಿಂದ ಈ ದೂರ ಮಲಗ್ತಾ ಇವ್ನಿ. ಇಲ್ಲಿದ್ರು ದೂರ ಇದ್ದಾಗೆ ಕಂಡ್ಬಿಡಿ. ಸುಮ್ನೆ ವಾದ ಮಾಡ್ಬೇಡ, ಸುಮ್ನೆ ಹೊರಗೋಗಿ ಮಲ್ಕೋ. ವಾ, ನನಗೆ ಈಗ ಅರ್ಥ ಆಯ್ತು, ಎಲ್ಲಿ ಈ ಗಡಿ ದಾಟ್ ಬಂದ್ಬಿಡ್ತೀನಿ ಅನ್ನೋ ಭಯನ. ನೋಡಿ, ನನ್ ಮ್ಯಾಗ ನಂಗೆ ನಂಬಿಕೆ ಅದೇ, ನೀವೇನು ಭಯ ಪಡ್ಬೇಡಿ. ನಾನು ಇಲ್ಲೇ ಇದ್ರು ವಾ, ನಿಮ್ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನೋಡು, ನನ್ ಮೇಲೆ ನನ್ಗೆ ಸಂಪೂರ್ಣ ನಂಬಿಕೆ ಇದೆ, ಆದ್ರೆ ನಿನ್ನ ಮಾತ್ರ ನಂಬಲ್ಲ ನಾನು. ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಗೊತ್ತಿದ್ರು ವಾದ ಮಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಸರಿ, ನೀನೇ ಇಲ್ಲಿ ಮಲ್ಕೋ, ನಾನೇ ಹೊರಗೆ ಹೋಗ್ತೀನಿ. ಐಸ್ ಮೇಡಮ್ ಅವರೇ, ಇದೇ ನಿಂಗೆ ದಿಢೀರ್ ಅಂತ ತೀರ್ಮಾನ ತಗೊಂಬಿಟ್ರಿ. ನೋಡಿ, ನೀವು ಹೊರಗೆ ಹೋಗಿ ಮಲ್ಗೋದೆಲ್ಲ ನಂಗೆ ಇಷ್ಟ ಆಗಿಲ್ಲ. ನೀವು ಇಲ್ಲೇ ಮನೆ ಕಳಿ, ನಾನೇ ಹೊರಗಡೆ ಹೋಗ್ತೀನಿ.
ಐಸು ಮೇಡಮ್ ಅವರೇ, ಮತ್ತ್ಯಾಕ್ ಬಂದೆ? ಅದು ಇಂಥ ಒಂದು ಮುಖ್ಯವಾದ ವಿಚಾರ ಹೇಳ್ಬೇಕಿತ್ತು, ಮರ್ತ್ಬಿಟ್ಟಿದ್ದೆ. ಅದನ್ನೇ ಹೇಳ್ಬಿಟ್ಟು ಹೋಗವ ಅಂತ ಬಂದೆ. ಅದನ್ನ ಬೆಳಿಗ್ಗೆ ಹೇಳ್ಬೋದು ತಾನೆ? ಇಲ್ಲ, ಅದನ್ನ ಈಗಲೇ ಹೇಳ್ಬೇಕು. ಅದು ತುಂಬಾ ಮುಖ್ಯವಾದ ವಿಚಾರ. ಹೇಳ್ಬಿಡ್ಲಾ? ಬೇಡ ಅಂದ್ರೆ ನೀನ್ ಹೇಳ್ದೆ ಇರ್ತೀಯಾ? ಅದೇನು ಅಂತ ಹೇಳು, ಕೇಳಿಸ್ಕೊಂಡ್ಬಿಡ್ತೀನಿ. ಅದನ್ನ ಹೆಂಗೆ ಹೇಳೋದು ಅಂತ ಗೊತ್ತಾಯ್ತಿಲ್ಲ. ಅದನ್ನ ಹೇಳಿದ್ರೆ ನೀವೇನ ಬೇಸರ ಮಾಡ್ಕೊತೀರೇನೋ ಅಂತ ಹಿಂಜರಿಕೆ ಆಯ್ತದೆ. ಸುಮ್ಮನೆ ಟಾರ್ಚರ್ ಕೊಡ್ಬೇಡ. ಅದೇನು ಅಂತ ಹೇಳ್ಬಿಟ್ಟು ಹೋಗು. ನೀವು ಕೋಪ ಮಾಡ್ಕೊಳಕ್ಕಿಲ್ಲ ಅಂದ್ರೆ ಹೇಳ್ತೀನಿ. ನೀನ್ ಹಿಂಗೆ ಹೇಳ್ದೆ ಚೂಯಿಂಗಮ್ ತರ ಎಳಿತಾ ಇದ್ರೆ ಕೋಪ ಮಾಡ್ಕೊಳ್ಳೋದಲ್ಲ, ಚಾಮುಂಡಿ ಅವತಾರ ತಾಳ್ಬೇಕಾಗುತ್ತೆ. ಬೇಡ ಹೇಳ್ಬಿಡ್ತೀನಿ. ಅದು ನೀವು ಪಟ್ನದವರು ರಾತ್ರಿ ಹೊತ್ತು ಒಬ್ರಿಗೊಬ್ರು ಇಂಗ್ಲೀಷ್ನಾಗ ಅದೇನೋ ಹೇಳ್ಕತ್ತಿರಲ್ಲ, ಅದನ್ನೇ ಕನ್ನಡದಾಗ ಗಟ್ ಮಾಡ್ಕೊಂಡಿವ್ನಿ. ಅದನ್ನೇ ಹೇಳ್ಬೇಕಿತ್ತು. ಅದೇನಂದ್ರೆ ಅದು ಶುಭರಾತ್ರಿ ಐಸು ಮೇಡಮ್ ಅವರೇ.